ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗುವಂಥ ಒಂದು ಬ್ಯೂಟಿ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಬ್ಯೂಟಿ ಟಿಪ್ಸು ಎಲ್ಲರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಎವ್ರಿ ಮಂತು 50 to 60 ರೂಪೀಸ್ ಆರಾಮಾಗಿ ಸೇವ್ ಮಾಡ್ಬೋದು. ಏನಂತ ಅಂದರೆ ಮನೇಲೇ ಯಾವ ರೀತಿ ಐಬ್ರೋ ಮಾಡೋದು ಅಂತ. ನಾನು ಈಗ ಐಬ್ರೋ ಥ್ರೆಡ್ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಈ ಮೆಷರ್ಮೆಂಟ್ಗೆ ಮೊಣಕೈಯಷ್ಟು ಥ್ರೆಡ್ಡನ್ನು ಕಟ್ ಮಾಡ್ಕೊಬೇಕು. ಅದನ್ನು ಕಟ್ ಮಾಡಿಕೊಂಡು ಈ ರೀತಿ ಎರಡು ಸಮ ಮಾಡಿ ಆ ಥ್ರೆಡ್ ಒಂದು ಗಂಟು ಹಾಕಬೇಕು. ಈ ರೀತಿ ಗಂಟು ಮಾಡಿ ಈ ರೀತಿ ಇರಬೇಕು. ಅದಕ್ಕೆ ಒಂದು 3 ಸುತ್ತು, 3 ರಿಂದ 5 ಸುತ್ತು ಈ ರೀತಿ ಸುತ್ತಕೊಂಡು ನಾವೀಗ ರೈಟ್ ಹ್ಯಾಂಡ್ ಮಾಡ್ತಾ ಇದ್ದೀವಿ ಅಂದರೆ ಲೆಫ್ಟ್ ಸೈಡಾಗಿ ನಾವು ಯಾವ ಡೈರೆಕ್ಷನಲ್ಲಿ ಹೇರ್ ಗ್ರೋತ್ ಆಗಿದೆ ಆ ಥರ ಆಪೋಸಿಟ್ ನಾವು ಮಾಡಬೇಕು. ರೈಟ್ ಆದರೆ ಲೆಫ್ಟಿಂದ ಮಾಡಬೇಕು. ಲೆಫ್ಟ್ ಸೈಡ್ ಮಾಡ್ತಾ ಇದ್ದೀವಿ ಅಂದರೆ ಆಪೋಸಿಟ್ ಸೈಡು ನಾವು ಒಂದು ಸೈಡ್ ಟ್ರೈ ಮಾಡಬೇಕು. ಈ ರೀತಿ ಮಾಡಿ ಹೇರ್ಸ್ ಬರ್ತಾ ಇದೆಯಾ ಅಂತ ಟೆಸ್ಟ್ ಮಾಡ್ಕೊಬೇಕು. ನಮ್ಗೆ ಗೊತ್ತಾಗುತ್ತಲ್ಲ ಹೇರ್ ರಿಮೂವ್ ಆದಾಗ ಅದು ಸ್ಕಿನ್ನಿಂದ ಬರಬೇಕಾದ್ರೆ ಗೊತ್ತಾಗುತ್ತೆ ಈಸಿಯಾಗಿ. ಈ ರೀತಿ ಟ್ರೈ ಮಾಡ್ಬೋದು ಮನೆಯಲ್ಲೇ, ತುಂಬ ಈಸಿ. ಇದಕ್ಕೇನು ಪ್ರಾಕ್ಟೀಸ್ ಏನು ಬೇಕಾಗಲ್ಲ. ಒಂದು 2 ಸರಿ ಫಸ್ಟು ಲೆಗ್ ಮತ್ತು ಹ್ಯಾಂಡ್ಸ್ ಮೇಲೆ ಮಾಡ್ಕೋಬೇಕು. ಇಲ್ಲ ಬೇರೆಯವ್ರ ಹ್ಯಾಂಡ್ಸು ಇಲ್ಲಾಂದರೆ ಲೆಗ್ ಮೇಲೆ ಮಾಡಿ ಟ್ರೈ ಮಾಡಿದ್ರೆ ಅದು ಬಂದುಬಿಡುತ್ತೆ. ಅದಾದಮೇಲೆ ನೀವು ಡೈರೆಕ್ಟು ಐಬ್ರೋ ಮೇಲೆ ಈ ರೀತಿ ಟ್ರೈ ಮಾಡ್ಬೋದು. ತುಂಬ ತಿಕ್ಕಾಗಿದೆ ಐಬ್ರೋ ಅಂತ ಅಂದರೆ ಫಸ್ಟು ಒಂದು ಸರಿ ಪಾರ್ಲರಲ್ಲಿ ಮಾಡಿಸ್ಕೊಬೇಕು. ಅದು ಮಾಡಿಸ್ಕೊಂಡಾದ್ಮೇಲೆ ಅದು ಗ್ರೋತ್ ಆಗ್ತಾ ಇರುತ್ತೆ ಅಲ್ಲ, ಆ ಎಕ್ಸ್ಟ್ರಾಸ್ನ ನಾವು ಮನೆಯಲ್ಲೇ ತೊಗೊಬೋದು. ಈ ರೀತಿ ಒಂದು ಸರಿ ಐಬ್ರೋ ಮಾಡಿಸಿ ಅದ್ರ ಗ್ರೋತ್ ಬರ್ತಾ ಇದೆ ಅಂದರೆ ಮುಖದ ಲಕ್ಷಣವೇ ಒಂದು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎವ್ರಿ ಮಂತು ಕೂಡ ಪಾರ್ಲರ್ಗೆ ಹೋಗಬೇಕು ಅಂದ್ರೂ ಕಷ್ಟ ಆಗುತ್ತೆ. ಮತ್ತು ಈಗಿನ ಇದರಲ್ಲಿ ಮಿನಿಮಮ್ ಅಂದ್ರೂ 50 to 60 ರೂಪೀಸ್ ಅಂತೂ ಚಾರ್ಜ್ ಮಾಡ್ತಾರೆ. ಅದನ್ನು ಆರಾಮಾಗೆ ಸೇವ್ ಮಾಡ್ಬೋದು. ಅದೇ 50 ರೂಪೀಸು ಥ್ರೆಡ್ ಮೇಲೆ ಒಂದು ಸರಿ ಇನ್ವೆಸ್ಟ್ ಮಾಡಿದ್ರೆ ಮನೇಲೇ ನಾವು ಎಕ್ಸ್ಟ್ರಾಸ್ನ ತೊಗೊಬೋದು. ಒಂದು ಸರಿ ಟ್ರೈ ಮಾಡಿ, ಆವಾಗ ನಮಗೇನೆ ಐಡಿಯಾ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನಾವು ಏರ್ನ ಪ್ರೆಷರ್ ಹಾಕಿ ತೆಗಿಬೋದು ಅಂತ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ಗೆ ಎಲ್ಲ ಗೊತ್ತಾಗಲ್ಲ. ಒಂದು ಸರಿ ಟ್ರೈ ಮಾಡಿದಾಗ ನೆಕ್ಸ್ಟ್ ಟೈಮ್ ನಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಐಬ್ರೋ ಮಾಡಿರ್ತಾರಲ್ವ, ಎಕ್ಸ್ಟ್ರಾಸ್ ಎಲ್ಲಿ ಬಂದಿರುತ್ತೆ ಎಕ್ಸ್ಟ್ರಾಸ್ ಮಾತ್ರ ತೊಗೊಬೋದು. ಅದಾದಮೇಲೆ ನಮಗೆ ಎಕ್ಸ್ಟ್ರಾಸ್ ಎಲ್ಲ ತೆಗಿಯೋಕ್ಕೆ ಬಂತು ಅಂತ ಅದರಲ್ಲಿ ನಾವು ಪರ್ಫೆಕ್ಟ್ ಆದರೆ ನೆಕ್ಸ್ಟು ನಾವು ಬೇಕಾದರೆ ಫುಲ್ ಐಬ್ರೋನೇ ನಾವು ಮಾಡ್ಕೊಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಐಡಿಯಾ ಇರಬೇಕಷ್ಟೇ. ಅದು ಚೆನ್ನಾಗಿ ನಮಗೆ ತೆಗಿಯೋಕ್ಕೆ ಬರ್ತಿದೆ ಹೇರ್ಸು ಈಸಿಯಾಗಿ ಅಂದಾಗ ನೆಕ್ಸ್ಟು ನಾವು ಈ ರೀತಿ ಮಾಡ್ಕೊಬೋದು. ಮನೆಯಲ್ಲೇ ಯಾವುದೇ ರೀತಿ ಖರ್ಚಿಲ್ದಂಗೆ ಆರಾಮ್ಸೆ. ಈಗ ಹೊರಗಡೆ ಹೋಗ್ತಾ ಇದ್ದೀವಿ, ಪಾರ್ಲರ್ಗೆ ಹೋಗಬೇಕು ಅನ್ನೋ ತಲೆನೋವಿರಲ್ಲ, ಮನೆಯಲ್ಲೇ ಆರಾಮಾಗೆ ಮಾಡ್ಬೋದು. ಎಕ್ಸ್ಟ್ರಾಸ್ ಅಂತೂ ಆರಾಮ್ಸೆ ತೊಗೊಬೋದು. ಐಬ್ರೋ ಆದರೆ ಒನ್ ಟೈಮ್ ಮಾಡಿಸಿ ಆಮೇಲೆ ಎಕ್ಸ್ಟ್ರಾನ ನಾವು ರಿಮೂವ್ ಮಾಡ್ಕೊಬೇಕು. ಮುಂದೆ ಮಿರರಲ್ಲಿ ನೋಡಿಕೊಂಡು ಟ್ರೈ ಮಾಡಿ ನೋಡ್ಬೋದು. ನಾನು ಜಸ್ಟ್ ಎಕ್ಸ್ಟ್ರಾಸ್ ಮಾತ್ರ ನಾನು ತೆಗಿತಾ ಇರೋದು. ಈ ರೀತಿ ನೀವು ಆಪೋಸಿಟಲ್ಲಿ ಟ್ರೈ ಮಾಡಿ.
ನಿಜವಾಗ್ಲೂ ತುಂಬ ಸಖತ್ತಾಗಿ ಬರುತ್ತೆ. ಪಾರ್ಲರ್ಗೆ ಹೋಗೋದೇ ಬೇಡ, ಮನೇಲೇ ಟ್ರೈ ಮಾಡ್ಬೋದು. ನೋಡಿ ನನಗೆ ಇಲ್ಲಿ ಎಕ್ಸ್ಟ್ರಾಸ್ ಬಂದಿದೆ, ಅದನ್ನು ಯಾವ ರೀತಿ ರಿಮೂವ್ ಮಾಡ್ತೀನಿ ಅಂತ ನೋಡಿ. ನೋಡ್ಬೋದು ಯಾವ ರೀತಿ ಬರ್ತಾ ಇದೆ ಅಂತ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಆ ಥ್ರೆಡ್ ತೊಗೊಂಡ್ರೆ ಇಲ್ಲ ಅಂದ್ರೂ 6 to 7 ಇಯರ್ಸ್ ನಿಮಗೆ ಬರುತ್ತೆ. ಜಸ್ಟ್ ಒಂದು ಮೊಣ್ಕಾಯಷ್ಟು ದಾರ ಇದ್ದರೆ ಸಾಕು. ಒಂದು ಸರಿ ಮಾಡಬೇಕಾದ್ರೆ ಮಿನಿಮಮ್ ಏನು 1-2 ಟೈಮ್ಸ್ ಅದು ಕಟ್ ಆಗ್ಬೋದು ಸ್ಟಾರ್ಟಿಂಗು. ಆಮೇಲೆ ಒಂದು ಸರಿ ಥ್ರೆಡ್ ಕಟ್ ಮಾಡಿಕೊಂಡು ಅಂತ ಅಂದರೆ ಒಂದು ಸರಿ ಫುಲ್ ಐಬ್ರೋ ಮಾಡ್ಬೋದು. ನಮಗೆ ಅದು ಹೇರ್ಸ್ ಬರ್ತಾ ಇದೆ ಅಂತ ಅಂದರೆ ಆಲ್ಮೋಸ್ಟ್ ಐಬ್ರೋ ಮಾಡಬೇಕಾದ್ರೆ ಕಣ್ಣೀರು ಬಂದೇ ಬರುತ್ತೆ. ಅದರಲ್ಲಿ ನಾವೇ ಮಾಡ್ಕೊತಾ ಇದ್ದೀವಿ ಅಂದಾಗ ನೋಡ್ಬೋದು ಐಬ್ರೋ ನಂದು ಎಷ್ಟು ನೀಟಾಗಿ ಎಕ್ಸ್ಟ್ರಾಸ್ ಎಲ್ಲ ತೆಗೆದೆ ಅಂತ. ಈ ರೀತಿ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಒಂದ್ಸರಿ ನೋಡ್ಕೊಳ್ಳಿ, ನಿಮಗೆ ಐಡಿಯಾ ಬರುತ್ತೆ. ಫಸ್ಟ್ ಟೈಮ್ ನಾವೇ ಮಾಡ್ಕೊತಾ ಇದ್ದೀವಿ ಅಂದಾಗ ಬರೀ ಎಕ್ಸ್ಟ್ರಾ ಮಾತ್ರ ತೆಗೆಯಕ್ಕೆ ಟ್ರೈ ಮಾಡಬೇಕು. ಫುಲ್ ಐಬ್ರೋ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಅದರ ಐಡಿಯಾ ಗೊತ್ತಾಗಲ್ಲ. ಸೊ ಹಂಗಾಗಿ ಬರೀ ಎಕ್ಸ್ಟ್ರಾ ತೆಗ್ದು ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಲೆಗ್ ಮೇಲೆ ಒಂದು ಸರಿ ಟ್ರೈ ಮಾಡಬೇಕು, ಆಪೋಸಿಟ್ ಡೈರೆಕ್ಷನಲ್ಲಿ ಏರ್ಸ್ ನಮಗೆ ತೆಗಿಯೋಕ್ಕೆ ಬರುತ್ತಾ ಅಂತ. ಅಲ್ಲಿ ಬರ್ತಾ ಇದೆ ಅಂದಾದಮೇಲೆ ಫೇಸ್ ಮೇಲೆ ಐಬ್ರೋ ಮೇಲೆ ಮಾಡ್ಬೋದು. ಇಲ್ಲ ನಮ್ಗೆ ಅಲ್ಲೇ ಬರ್ತಾ ಇಲ್ಲ ಡೈರೆಕ್ಟು ಸ್ಕಿನ್ ಮೇಲೆ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಎಲ್ಲರೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.